ಹೆಲೋ ಹಾಯ್ ನಮಸ್ತೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ತುಳುನಾಡ ಸ್ಪೆಷಲ್ ಆದ ಬಾಳೆ ಎಲೆ ಗಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಕುಸ್ಲಕ್ಕಿ, 1/4 ಕಪ್ ಆಗುವಷ್ಟು ಬೆಳ್ತಕ್ಕಿನ ಸೇರಿಸ್ಕೊಂಡು 5 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ನೆಂದಿರುವಂಥ ಅಕ್ಕಿಗೆ ಉಪ್ಪನ್ನು ಸೇರಿಸ್ಕೊಂಡು ರುಬ್ಬೋ ಕಲ್ಲಿನಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಗಾಗೋವರೆಗೆ ರುಬ್ಕೋಬೇಕಾಗತ್ತೆ. ನಾವಿಲ್ಲಿ ಅಕ್ಕಿನ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಆದರೆ ನಮಗೆ ಕಲ್ಲಲ್ಲಿ ರುಬ್ಬಿದಷ್ಟು ಗಟ್ಟಿಯಾಗಿ ಮಿಕ್ಸಿಯಲ್ಲಿ ರುಬ್ಬೋದಕ್ಕಾಗೋದಿಲ್ಲ. ಹಾಗಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗೋ ತನಕ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ತುಳು ಭಾಷೆಯಲ್ಲಿ ಬಂದ ಮಾಜವನ ಅಂತ ಹೇಳ್ತಾರೆ. ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಬಾಳೆ ಎಲೆಯನ್ನು ಕಟ್ ಮಾಡಿ ತಂದಿಟ್ಕೊಂಡಿದ್ದೀನಿ. ನಮ್ಮ ಹಳ್ಳಿ ಕಡೆ ಕತ್ಲದ ನಂತರ ಬಾಳೆ ಎಲೆ ಕುಯ್ಯಬಾರ್ದು. ಹಾಗೆಯೇ ಮನೆ ಒಳಗೆ ಬಾಳೆ ಎಲೆ ತರೋದಾದರೆ ಯಾವತ್ತೂ 1 ಕುಡಿ ಬಾಳೆ ಎಲೆಯನ್ನು ಕೂಡ ತರಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಈಗ ಕಟ್ ಮಾಡಿ ಇಟ್ಕೊಂಡಂಥ ಬಾಳೆ ಎಲೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಮೇಲೆ ಯಾವುದೇ ರೀತಿ ಧೂಳಾಗಲಿ ಅಥವಾ ಹುಳಗಳಾಗಲಿ ಇರದೇ ಇದ್ದಾಗೆ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಂಥ ಎಲೆಯನ್ನು ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಅದರ ಮಧ್ಯದಲ್ಲಿರುವ ದಿಂಡನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಬಾಳೆ ಎಲೆಯನ್ನು ಕಟ್ ಮಾಡಬೇಕಾದ್ರೆ ತುಂಬ ಜೋಪಾನವಾಗಿ ಕಟ್ ಮಾಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಬಾಳೆ ಎಲೆ ಹರಿದೋಗುತ್ತೆ. ನಮಗೆ ಇಲ್ಲಿ ಬಾಳೆ ಎಲೆ ಹರಿದೋದ್ರೆ ಗಟ್ಟಿ ಮಾಡಲಿಕ್ಕೆ ಸರಿಯಾಗೋದಿಲ್ಲ. ಹಾಗಾಗಿ ಈ ರೀತಿ ಮೆಲ್ಲಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಬಾಳೆ ಎಲೆ ಯಾವುದೇ ಕಾರಣಕ್ಕೂ ಹರಿದೇ ಇರೋ ರೀತಿ ಜೋಪಾನ ವಹಿಸ್ಬೇಕಾಗತ್ತೆ. ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆ ಎಲೆಗೆ ಆಗಲೇ ಸಣ್ಣಗೆ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳ್ಳಗೆ ಹಚ್ಕೊಳ್ಳೋದು ಒಳ್ಳೆಯದು. ನಾವು ಅಕ್ಕಿ ರುಬ್ಕೊಳ್ಳುವಾಗ ಏನಾದರೂ ವ್ಯತ್ಯಾಸ ಆದರೆ, ಅಂದರೆ ಸ್ವಲ್ಪ ಗಟ್ಟಿ ಅಥವಾ ಸ್ವಲ್ಪ ತೆಳ್ಳಗೆ ಏನಾದರೂ ಆದರೆ ನಮಗೆ ಈ ರೀತಿ ಸುಲಭವಾಗಿ ಬಾಳೆ ಎಲೆಗೆ ಹಿಟ್ಟನ್ನು ಹಚ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನಿಲ್ಲಿ ಹಿಟ್ಟನ್ನು ಪೂರ್ತಿ ಎಲೆಗೆ ತೆಳ್ಳಗೆ ಮಾಡಿ ಹಚ್ಕೊಂಡಿದ್ದೀನಿ. ಹಿಟ್ಟನ್ನು ಬಾಳೆ ಎಲೆಗೆ ಹಚ್ಕೊಂಡಾದ ನಂತರ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಫೋಲ್ಡ್ ಮಾಡ್ಕೋಬೇಕಾದ್ರೆ ಎಲೆ ಅರಿದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಸೌದೆ ಒಲೆಗೆ ಬೆಂಕಿ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಕಡುಬಿನ ತಪ್ಪಲೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಅಂದರೆ ತಟ್ಟೆಯನ್ನು ಇಟ್ಟು ಕಡುಬಿನ ತಪ್ಪಲೆಯ ಮುಚ್ಚಳವನ್ನು ಮುಚ್ಚಿ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಾ, ನಾನು ರುಬ್ಬಿಟ್ಕೊಂಡಿರುವಂಥ ಎಲ್ಲ ಹಿಟ್ಟನ್ನು ಬಾಳೆ ಎಲೆಗೆ ಹಚ್ಚಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದ ನಂತರ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆ ಎಲೆಯನ್ನು ಒಂದೊಂದಾಗಿ ಕಡುಬಿನ ತಪ್ಪಲೆಯೊಳಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕಡುಬಿನ ತಪ್ಪಲೆಯ ಮುಚ್ಚಳವನ್ನು ಮುಚ್ಚಿ 20ರಿಂದ 30 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಿರುವಂಥ ಗಟ್ಟಿಯನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಂತರ ಬಾಳೆ ಎಲೆಯಿಂದ ಬಿಡಿಸ್ಕೊಂಡು ಮೀನು ಸಾರಿನ ಜೊತೆಗೆ ತಿಂದರೆ ರುಚಿ ಹೇಗಿರುತ್ತೆ ಅಂತ ನಾನಂತೂ ಹೇಳೋದಿಲ್ಲ. ನೀವೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.